ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಆರ್ ಆರ್ ನಗರದಲ್ಲಿ ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಮನೆ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ನಾನಿವಾಗ ಫಸ್ಟ್ ಫ್ಲೋರ್ಗೆ ಬಂದಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ನೋಡ್ತಾ ಇರ್ಬೋದು, ಡೋರ್ ಎದುರುಗಡೆ ಎಲಿವೇಶನ್ ವರ್ಕ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ವಾಲ್ ಕ್ಲಾಡಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಎಂಡ್ ಟು ಎಂಡ್ ಎಲ್ಲ ಟೀಕುಡ್ ಯೂಸ್ ಮಾಡಿದ್ದಾರೆ ಮತ್ತು ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಬನ್ನಿ ನಾವಿವಾಗ ಫಸ್ಟ್ ಫ್ಲೋರಲ್ಲಿ ಲಿವಿಂಗ್ ಹಾಲ್ ಒಳಗಡೆ ಹೋಗೋಣ. ಲಿವಿಂಗ್ ಹಾಲಿಂದ ಮನೆ ನೋಡಿಕೊಂಡು ಮುಂದೆ ಹೋಗೋಣ. ಇದು ಬಂದ್ಬಿಟ್ಟು ನಿಮಗೆ 30-40 ಈಸ್ಟ್ ಫೇಸಿಂಗ್ ಸೈಟು. ಈಸ್ಟ್ ಫೇಸಿಂಗಲ್ಲಿ ಮೇನ್ ಡೋರು ನೋಡ್ತಾ ಇರ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಲ್ಯಾವಿಶ್ ಆಗಿದೆ. ಜೀವನದಲ್ಲಿ ಎಲ್ಲರಿಗೂ ಒಂದೊಂದು ಕನಸಿರುತ್ತೆ, ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಲೈಫ್ ಲೀಡ್ ಮಾಡೋಕ್ಕೆ ಅದಕ್ಕೆ ತಕ್ಕನಾಗಿ ಒಂದು ಒಳ್ಳೆ ಮನೆ ಬೇಕು ಅಂತ. ಆ ಥರದ್ದೇ ಒಳ್ಳೊಳ್ಳೆ ಮನೆಗಳನ್ನ ನಾವು ನಿಮಗೆ ತೋರಿಸ್ತಾ ಬಂದಿದ್ದೀವಿ ಇದುವರೆಗೂ. ಹಾಗೆ ಏರಿಯಾ ಕೂಡ ಒಂದು ಮ್ಯಾಟರ್ ಆಗುತ್ತೆ. ಅಂದರೆ ನಾವಿರ್ತಕ್ಕಂಥ ಒಂದು ಲೊಕ್ಯಾಲಿಟಿ ಆಗಿರ್ಬೋದು ಅಥವಾ ನಾವಿರ್ತಕ್ಕಂಥ ಒಂದು ಏರಿಯಾ ಆಗಿರ್ಬೋದು, ಅದು ಒಂದು ಒಳ್ಳೆ ಏರಿಯಾದಲ್ಲಿ ಒಳ್ಳೆ ಮನೆಯಲ್ಲಿ ಜೀವನ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಕನಸಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದೇ ಥರ ಇದೆ ಈ ಒಂದು ಸೂಪರ್ ಬಿಲ್ಟಪ್ ಮನೆ, ಟ್ರಿಪ್ಲೆಕ್ಸ್ ಹೌಸು. ನೋಡ್ತಾ ಇರ್ಬೋದು. ನಾನಿವಾಗ ಲಿವಿಂಗ್ ಹಾಲ್ಗೆ ಬಂದಿದ್ದ ತಕ್ಷಣ ಎದುರುಗಡೆ ಟಿವಿ ಕ್ಯಾಬಿನೆಟ್ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಇದಕ್ಕೆ ಒಂದು ಲಿಫ್ಟ್ ಪ್ರಾವಿಷನಿಂಗ್ ಕೂಡ ಇದೆ. ಗ್ರೌಂಡ್ ಫ್ಲೋರಿಂದಲೇ ನಿಮಗೆ ಲಿಫ್ಟ್ ಬರುತ್ತೆ. ಇದೇ ಲಿವಿಂಗ್ ಹಾಲಲ್ಲಿ ನಿಮಗೆ ವುಡನ್ ಸೀಲಿಂಗ್ ವರ್ಕ್, ಬ್ಯೂಟಿಫುಲ್ ವುಡನ್ ಸೀಲಿಂಗ್ ವರ್ಕು. ನಾವು ವಿಡಿಯೋದಲ್ಲಿ ಏನೇ ತೋರಿಸಿದ್ರು ಕೂಡ ಫಿಸಿಕಲ್ ಆಗಿ ಬಂದು ನೋಡಿದ್ರೆ ಅದ್ರ ಲುಕ್ಕೇ ಬೇರೆ ಥರ ಇರುತ್ತೆ. ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದು ಕೂಡ. ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಎಲ್ಲ. ಸೊ ನಾನು ಹಂಗೆ ಲಿವಿಂಗ್ ಹಾಲಿಂದ ಮುಂದೆ ಹೋದರೆ ನೋಡಿ, ಪಿಲ್ಲರ್ ಕೊಟ್ಟಿದ್ದಾರೆ ಇಲ್ಲೆಲ್ಲ ಏನು ಬೇಕಾದ್ರೂ ನೀವು ಆ್ಯಂಟಿಕ್ ಪೀಸ್ಗಳು ಇಟ್ಕೋಬೋದು. ಹಾಗೆ ಮುಂದೆ ಹೋದರೆ ನಿಮಗೆ ಪೂಜಾ ರೂಮ್, ಈಸ್ಟ್ ಫೇಸಿಂಗಿಗೆ ನಿಮಗೆ ಪೂಜಾ ರೂಮ್ ಇದೆ. ಪೂಜಾ ರೂಮ್ ಒಳಗಡೆ ಹೋಗ್ತಾ ಇದ್ದೀನಿ ನಾನಿವಾಗ. ನೋಡಿ, ಇದು ಯಾವುದೋ ಒಂದು ಸ್ಟೋನ್ ಅಂತ ಹೇಳಿದ್ರು, ಅದ್ರದ್ದು ಹೆಸರು ಮರ್ತೋಯ್ತು ನನಗಿವಾಗ. ಸ್ಟೋನ್ ಬ್ಯಾಕ್ ಸೈಡಲ್ಲಿ ನಿಮಗೆ ಲೈಟ್ ಕೊಟ್ಟಿರೋದು, ಹಾಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಲೈಟ್ ಕೂಡ. ತುಂಬ ಲ್ಯಾವಿಶ್ ಆಗಿ ಬಂದಿದೆ ಮನೆ. ಪೂಜಾ ರೂಮ್ಗೆ ಗ್ಲಾಸ್ ಡೋರ್ ಮಾಡಿದ್ದಾರೆ. ಓಕೆ, ಸೊ ನಾನಿವಾಗ ಪೂಜಾ ರೂಮ್ ಪಕ್ಕದಲ್ಲೇ ಕಿಚನ್ ಸೈಡ್ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮಾಡ್ಯುಲರ್ ಕಿಚನ್ ಎಲ್ಲ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ನಿಮಗೆ ಕೆಳಗಡೆನೆ ಬರುತ್ತೆ, ಮೇಲ್ಗಡೆ ತರೋ ಅವಶ್ಯಕತೆ ಏನಿಲ್ಲ. ಇದು ಟಾಲ್ ಪ್ಯಾಂಟ್ರಿ ಯೂನಿಟ್ಟು. ಇದರೊಳಗಡೆ ಕಂಪಾರ್ಟ್ಮೆಂಟ್ಸ್ ಎಲ್ಲ ಬರುತ್ತೆ, ಅದೇನೋ ಫಿಕ್ಸ್ ಆಗಿಲ್ಲ. ಪಕ್ಕದಲ್ಲಿ ನಿಮಗೆ ಕಿಚನ್ ಅಟ್ಯಾಚ್ ಡೈನಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ತುಂಬ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೊಂದಿಲ್ಲಿ ಮಿರರ್ ಕೂಡ ಇದೆ. ಮತ್ತು ಇದಕ್ಕೊಂದು ಯುಟಿಲಿಟಿ ಸ್ಪೇಸ್ ಅಂದ್ಬಿಟ್ಟು ಪಕ್ಕದಲ್ಲೇ ಒಂದು ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಫ್ಲೋರಲ್ಲಿ ಒಂದು ಬೆಡ್ರೂಮ್ ಕೂಡ ಇದೆ. ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮು ಮತ್ತೆ ವಾರ್ಡ್ರೋಬ್ಸ್ ಏರಿಯಾ. ವಾಶ್ರೂಮ್ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ತುಂಬ ಕಂಜೆಸ್ಟೆಡ್ ಅಂತ ಏನು ಅನ್ಸಲ್ಲ, ತುಂಬಾನೇ ಸ್ಪೇಸಿಯಸ್ ಆಗಿದೆ. ಅಂಡ್ ದೆನ್ ಡ್ರೆಸ್ಸಿಂಗ್ ಮಿರರು ನಿಮಗೆ ಇಲ್ಲಿ ಒಳಗಡೆ ಇದೆ.
ಇದು ಡ್ರೆಸ್ಸಿಂಗ್ ಮಿರರ್. ಓಕೆ, ಮತ್ತು ನಾನಿವಾಗ ಬೆಡ್ರೂಮಿಂದ ಹೊರಗಡೆ ಬಂದು ಲಿವಿಂಗ್ ಹಾಲಿಂದ ನೋಡಿ, ಪೂಜಾ ರೂಮ್ ಪಕ್ಕದಲ್ಲೇ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಪಕ್ಕದಲ್ಲಿ ಲಿಫ್ಟ್ ಕೂಡ ಇದೆ. ಲಿಫ್ಟ್ ಪಕ್ಕದಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ಗೆ ಪ್ರಾವಿಷನಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಮಗೆ ವಾಶ್ರೂಮ್ ಬೇಡ, ಒಂದು ಅಟ್ಯಾಚ್ ಇರೋ ವಾಶ್ರೂಮೇ ಸಾಕು ಅಂದರೆ ಇದನ್ನು ಒಂದು ಸ್ಟೋರೇಜ್ ಆ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲ ಕಾಮನ್ ವಾಶ್ರೂಮ್ ಕೂಡ ಬೇಕು ಅಂದರೆ ಇದಕ್ಕೆ ಒಂದು ಡೋರ್ ಇಟ್ಟರೆ ನಿಮಗೆ ಕಾಮನ್ ವಾಶ್ರೂಮ್ ಆಗುತ್ತೆ. ಇದಿಷ್ಟು ಈ ಒಂದು ಫಸ್ಟ್ ಫ್ಲೋರ್ ಡೀಟೇಲ್ಸ್ ಆಯಿತು. ಬನ್ನಿ ನಾವಿವಾಗ ಸ್ಟೆಪ್ಸ್ ಮುಖಾಂತರ ಸೆಕೆಂಡ್ ಫ್ಲೋರ್ ಹೋಗೋಣ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ನಾನು ಆವಾಗಲೇ ಹೇಳಿದಾಗೆ ಎಂಡ್ ಟು ಎಂಡ್ ಎಲ್ಲ ಟೀಕುಡ್ ಯೂಸ್ ಮಾಡಿದ್ದಾರೆ. ಸೊ ನಾನಿವಾಗ ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಇದು ಬಂದ್ಬಿಟ್ಟು ನಿಮಗೆ ಲಿವಿಂಗ್ ಸ್ಪೇಸ್, ಲಿವಿಂಗ್ ಹಾಲು. ಲಿವಿಂಗ್ ಹಾಲಲ್ಲೂ ಕೂಡ ನೋಡಿ ವುಡನ್ ಸೀಲಿಂಗ್ ವರ್ಕು. ಸೊ ಈ ಒಂದು ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ಸ್ ಬರುತ್ತೆ. ಎರಡೂ ತುಂಬ ದೊಡ್ಡದಾಗಿದೆ, ಸ್ಪೇಸಿಯಸ್ ಆಗಿದೆ. ಸೊ ನಾನಿವಾಗ ಬೆಡ್ರೂಮ್ ಒಳಗಡೆ ಎಂಟ್ರ್ ಆಗಿದ್ದೀನಿ. ಇನ್ ಬಿಲ್ಟ್ ಕಾಟು. ಇದು ಬಂದ್ಬಿಟ್ಟು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗುತ್ತೆ. ಸೀಲಿಂಗ್ ವರ್ಕ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇದ್ರದ್ದು ಪ್ರೈಸು ಓನರೇ ಕೋಟ್ ಮಾಡಿರ್ತಕ್ಕಂಥ ಪ್ರೈಸು. ನೆಗೋಷಿಯೇಷನ್ ಏನಿದ್ರು ಡೈರೆಕ್ಟ್ ಓನರ್ ಹತ್ರ, ನಮ್ಮ ಹತ್ರ ನೆಗೋಷಿಯೇಷನ್ ಏನಿರಲ್ಲ. ಬಟ್ ನೆಗೋಷಿಯೇಷನ್ ಇದೆ ಪ್ರೈಸಲ್ಲಿ. ಓಕೆ, ಓನರು ಹೇಳಿರ್ತಕ್ಕಂಥ ಪ್ರೈಸು 3.65 CR, 3,65,00,000. ತುಂಬ ಜನ ಕೇಳ್ತಾ ಇದ್ರು, ಪ್ರೈಸಲ್ಲಿ ಹಾಕೋದಿಲ್ಲ ನೀವು, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀರಿ ಅಂತೀರಾ. ಡಿಸ್ಕ್ರಿಪ್ಷನ್ ನನಗೆ ನೋಡೋದಕ್ಕೆ ಗೊತ್ತಾಗೋದಿಲ್ಲ ಅಂತ, ಅದಕ್ಕೆ ವಿಡಿಯೋದಲ್ಲೇ ನಾನು ಹೇಳ್ತಾ ಇದ್ದೀನಿ. ಇದ್ರದ್ದು ಪ್ರೈಸ್ 3,65,00,000, 3.65 CR. ತುಂಬಾ ಲ್ಯಾವಿಶ್ ಆಗಿದೆ, ಎಲಿಗೆಂಟ್ ಆಗಿದೆ. ಸೊ ನಾನಿವಾಗ ಈ ಒಂದು ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ಬಂದು ಸೆಕೆಂಡ್ ಬೆಡ್ರೂಮ್, ಈ ಒಂದು ಫ್ಲೋರಲ್ಲಿ ಸೆಕೆಂಡ್ ಬೆಡ್ರೂಮ್ ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ಕಾಟ್ ಇದೆ, ಇನ್ ಬಿಲ್ಟ್ ಕಾಟು ನೋಡ್ತಾ ಇರ್ಬೋದು, ಸೀಲಿಂಗ್ ವರ್ಕು. ವಾರ್ಡ್ರೋಬ್ಸ್ ಏರಿಯಾ. ಹಾಗೆ ಮುಂದೆ ಹೋದರೆ ನಿಮಗೆ ವಾಶ್ರೂಮ್ಸ್. ವಾಕ್-ಇನ್ ವಾರ್ಡ್ರೋಬ್ಸ್ ಇದೆ. ತುಂಬಾನೇ ಮಸ್ತಾಗಿದೆ ಮನೆ ಮಾತ್ರ. ಇದು ಬಂದ್ಬಿಟ್ಟು ನಿಮಗೆ ವರ್ಕ್ ಸ್ಟೇಷನ್ನು ಅಥವಾ ಸ್ಟಡಿ ಟೇಬಲ್. ಸೊ 2 ಬೆಡ್ರೂಮ್ಗೆ ಕಾಮನ್ ಆಗಿ ಒಂದು ಬಾಲ್ಕನಿ ಸ್ಪೇಸ್ ಕೊಟ್ಟಿದ್ದಾರೆ. ತುಂಬ ಗ್ರೀನರಿಯಾಗಿ ಕೂಡ ಇದೆ ಏರಿಯಾ. ಸೊ ಬನ್ನಿ ನಾವಿವಾಗ ಈ ಒಂದು ಫ್ಲೋರಿಂದ ನೆಕ್ಸ್ಟ್ ಫ್ಲೋರ್ ಹೋಗೋಣ. ಟೋಟಲ್ ಆಗಿ ಈ ಒಂದು ಮನೆಯಲ್ಲಿ 4 ಬೆಡ್ರೂಮ್ಸ್ ಇದ್ದಾವೆ, ಪ್ಲಸ್ ಒಂದು ಮಲ್ಟಿಪರ್ಪಸ್ ಹಾಲ್ ಅಥವಾ ರೂಮ್. ಅದು ಮಲ್ಟಿಪರ್ಪಸ್ ಏನಕ್ಕೆ ಅಂದರೆ ನೀವು ಜಿಮ್ ರೂಮು ಅಥವಾ ಹೋಮ್ ಥಿಯೇಟ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ನೆಕ್ಸ್ಟ್ ಫ್ಲೋರಲ್ಲೂ ಕೂಡ ನಿಮಗೆ ಲಿವಿಂಗ್ ಹಾಲು ತುಂಬ ಸ್ಪೇಸಿಯಸ್ ಆಗಿದೆ, ದೊಡ್ಡದಾಗಿದೆ.
ಟೋಟಲ್ ಆಗಿ 4 ಬೆಡ್ರೂಮ್ಸು ಆ್ಯಂಡ್ ದೆನ್ ಒಂದು ಮಲ್ಟಿಪರ್ಪಸ್ ರೂಮ್. ನೋಡಿ, ಇದು ವುಡನ್ ಫ್ಲೋರಿಂಗ್ ಥರ ಮಾಡಿದಾರೆಲ್ಲ, ವುಡನ್ ಫಾರ್ಮ್ಯಾಟ್ ಟೈಲ್ಸ್ ಅದ ಆ್ಯಕ್ಚುಲಿ ಇದು. ಇದೇ ಆ ಮಲ್ಟಿಪರ್ಪಸ್ ರೂಮ್. ಇದಕ್ಕೂ ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ. ನಿಮ್ದೇನೇ ಕಾಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡ್ಬೋದು. ಸಾಧ್ಯವಾದಷ್ಟು ನಾವು ನಿಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತೀವಿ. ಯಾರಾದರೂ ಸೈಟ್ ವಿಸಿಟ್ ಮಾಡಬೇಕು ಅಂದರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ಬರ್ಬೋದು. ಒಳ್ಳೆ ಪ್ರಾಮಿನೆಂಟ್ ಏರಿಯಾದಲ್ಲಿದೆ ಈ ಮನೆ. ಆರ್ ಆರ್ ನಗರ ಅಂದರೆ ಒಂಥರ ಕ್ರೇಜ್ ಇದೆ ಇವಾಗ ಎಲ್ಲರಿಗೂ. ಆರ್ ಆರ್ ನಗರದಲ್ಲೇ ಒಂದು ಮನೆ ತಗೊಬೇಕು, ಆರ್ ಆರ್ ನಗರದಲ್ಲೇ ಲೈಫ್ ಲೀಡ್ ಮಾಡಬೇಕು ಅಂತ. ಸೊ ನಾನು ಇವಾಗ ಈ ಒಂದು ಬೆಡ್ರೂಮ್ಗೆ ಬಂದಿದ್ದೀನಿ. ಇಲ್ಲೂ ಕೂಡ ನೋಡಿ ನಿಮಗೆ ವುಡನ್ ಸೀಲಿಂಗ್ ವರ್ಕ್ ಆಗಿದೆ, ವಾರ್ಡ್ರೋಬ್ಸು ಅಂಡ್ ದೆನ್ ಇನ್ಬಿಲ್ಟ್ ಕಾಟ್. ಹಾಗೆ ಡ್ರೆಸ್ಸಿಂಗ್ ಮಿರರು ಅಂಡ್ ದೆನ್ ಅಟ್ಯಾಚ್ ವಾಶ್ರೂಮ್. ಸೊ ಅಲ್ಲಿಗೆ ಜಿಮ್ ರೂಮು ಸೇರಿ ಅಥವಾ ಹೋಮ್ ಥಿಯೇಟರ್ ಸೇರಿ 5 ರೂಮು, ಟೋಟಲ್ 5 ರೂಮ್ಗೂ ಕೂಡ ಅಟ್ಯಾಚ್ ವಾಶ್ರೂಮ್ಸ್ ಇದ್ದಾವೆ. ಎಲ್ಲ ರೂಮ್ಸ್ಗೂ ಅಟ್ಯಾಚ್ ವಾಶ್ರೂಮ್ಸ್ ಇದೆ. ಇಲ್ಲಿ ಈ ಒಂದು ಫ್ಲೋರಲ್ಲಿ ನಿಮಗೆ ಬಾಲ್ಕನಿ ಸ್ಪೇಸ್ ಕೊಟ್ಟಿಲ್ಲ. ಆ ಬಾಲ್ಕನಿ ಸ್ಪೇಸ್ನೇ ಇವರು ಎಕ್ಸ್ಟ್ರಾ ಸ್ಪೇಸ್ ಥರ ತಗೊಂಡು ನೋಡಿ, ಇಲ್ಲಿ ನಿಮಗೆ ಎಲ್ ಟೈಪಲ್ಲಿ ವಿಂಡೋ ಕೊಟ್ಟಿದ್ದಾರೆ. ತುಂಬ ನಿಮಗೆ ಗಾಳಿ ಬೆಳಕಿಗೆ ಏನು ಸಮಸ್ಯೆ ಆಗಲ್ಲ, ತುಂಬ ಸ್ಪೇಸಿಯಸ್ ಆಗಿರುತ್ತೆ. ಬನ್ನಿ ನಾವಿವಾಗ ನೆಕ್ಸ್ಟ್ ಫ್ಲೋರ್ ಹೋಗೋಣ. ನೆಕ್ಸ್ಟ್ ಫ್ಲೋರ್ ಅಂದರೆ ಟೆರೇಸಲ್ಲಿ ಏನಿದೆ ನೋಡೋಣ. ಬನ್ನಿ ನಾವಿವಾಗ ಟೆರೇಸ್ ಬಂದಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಮೆಟಲ್ ಡೋರ್ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಸು. ನೋಡ್ತಾ ಇರ್ಬೋದು, ಮೋಲ್ಡಿಗೆಲ್ಲ ನಿಮಗೆ ಟೈಲ್ಸ್ ಹಾಕಿದ್ದಾರೆ, ಟೆರಕೋಟಾ ಟೈಲ್ಸು. ಇಲ್ಲಿ ಬೇಕಾದ್ರೆ ನೀವು ಏನು ಬೇಕಾದ್ರೂ ಗಿಡಗಳು ಬೇಕಾದ್ರೆ ಹಾಕೋಬೋದು ಇಲ್ಲಿ ಮೇಲ್ಗಡೆ. ಆ್ಯಂಡ್ ದೆನ್ ನೋಡಿ, ಇಲ್ಲಿ 2 ಸಿಂಟೆಕ್ಸ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಲಿಫ್ಟ್ ರೂಮು. ಸಿಂಟೆಕ್ಸ್ ಟ್ಯಾಂಕ್ ಕೆಳಗಡೆ ಒಂದು ರೂಮ್ ಥರ ಮಾಡಿದ್ದಾರೆ. ಇಲ್ಲಿ ಬೇಕಾದ್ರೆ ನೀವು ಒಂದು ಗ್ರಿಲ್ ಏನನ್ನ ಹಾಕ್ಕೊಂಡು ಸೇಫ್ಟಿ ಮಾಡ್ಕೋಬೋದು. ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೂ ಒಂದು ಪ್ರಾವಿಷನಿಂಗ್ ಮಾಡಿದ್ದಾರೆ. ಬನ್ನಿ ನಾವಿವಾಗ ಗ್ರೌಂಡ್ ಫ್ಲೋರ್ ನೋಡೋಣ. ನಾನಿವಾಗ ಈ ಮನೆ ಗ್ರೌಂಡ್ ಫ್ಲೋರ್ಗೆ ಬಂದಿದ್ದೀನಿ. ಗೇಟ್ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ನೋಡಿ, ನಿಮ್ಗೆ ಇಲ್ಲಿ UPSಗೆ ಪ್ರಾವಿಷನಿಂಗ್ ಮಾಡಿದ್ದಾರೆ. ಇಲ್ಲೊಂದು ಟ್ಯಾಪ್ ಕೊಟ್ಟಿದ್ದಾರೆ. ಸೊ ಏನಾದ್ರು ವೆಹಿಕಲ್ ಏನಾದ್ರು ವಾಶ್ ಮಾಡ್ಕೋಬೇಕು ಅಥವಾ ಏನಾರ ಎಕ್ಸ್ಟ್ರಾ ವಾಷಿಂಗ್ ಏನಾರ ಇತ್ತು ಅಂದರೆ ಇಲ್ಲಿ ಕ್ಲೀನ್ ಮಾಡ್ಕೋಬೋದು. ಹೀಗೆ ರೈಟ್ ಸೈಡಲ್ಲಿ ಹೋದರೆ ನಿಮಗೆ ಕಾವೇರಿ ಮೀಟ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಬಂದ್ಬಿಟ್ಟಿದೆ. ಕಾವೇರಿ ಆಲ್ರೆಡಿ ಬರ್ತಾ ಇದೆ. ಇಲ್ಲಿ ಒಂದು ಸಂಪ್ ಇದೆ ಮತ್ತು ಇವ್ರದೇ ಓನ್ ಬೋರ್ವೆಲ್ ಇದೆ. ನೋಡಿ, ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಲಿಫ್ಟ್ ರೂಮು. ಲಿಫ್ಟಿಗೆ ನಿಮಗೆ ಯಾವ ರೀತಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಬಯೋಮೆಟ್ರಿಕ್ ಇದೆ, ನಂಬರ್ ಲಾಕಿಂಗು ಇದೆ, ಒಂದು ಸೇಫ್ಟಿ ಗ್ರಿಲ್ ಮಾಡಿ SS ಅಲ್ಲಿ ಅದಕ್ಕೆ ಲಾಕಿಂಗ್ ಸಿಸ್ಟಮ್ಮು ಕೊಟ್ಟಿದ್ದಾರೆ. ಅದ್ರ ಒಳಗಡೆ ಹೋದರೆ ನಿಮಗೆ ಲಿಫ್ಟಿಗೆ ಆಕ್ಸೆಸ್ ಸಿಗುತ್ತೆ. ಅಂದರೆ ಅಷ್ಟು ಸೆಕ್ಯೂರಿಟಿಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಗ್ಯಾಸ್ ಸಿಲಿಂಡರ್ಸ್ ಬರುತ್ತೆ. ಇಲ್ಲಿ ನಿಮಗೆ ಸಂಪ್ದು ಮೋಟ್ರು ನೋಡಿ, ಸ್ಪೇಸಿಯಸ್ ಆಗಿದೆ. ಪಾರ್ಕಿಂಗ್ ಏರಿಯಾ ಕಡಿಮೆ ಅಂದರೂ ನಿಮಗೆ ಒಂದು 3 ಕಾರ್ ಪಾರ್ಕ್ ಮಾಡ್ಕೋಬೋದು.
ಅಥವಾ ಸೊ ನಮಗೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಕೂಡ ಇದೆ, ಕಾಮನ್ ವಾಶ್ರೂಮ್ ಇದು. ಅಥವಾ ನಾವು ಏನಾದ್ರು ನಮ್ಮ ಸರ್ವೆಂಟು ಅಥವಾ ಡ್ರೈವರ್ಗೆ ಒಂದು ಸೇಫ್ಟಿ ರೂಮ್ ಥರನೋ ಅಥವಾ ನಮಗೆ ಒಂದು ಆಫೀಸ್ ರೂಮ್ ಥರ ಬೇಕು ಅಂದರೂ ಕೂಡ ನಿಮಗೆ ನೋಡಿ ಇಲ್ಲೊಂದು ವಾಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಒಂದು ಡೋರ್ ಇಟ್ಕೊಂಡ್ರೆ ಸಪ್ರೇಟಾಗಿ ವಿತ್ ಅಟ್ಯಾಚ್ ಒಂದು ಆಫೀಸ್ ರೂಮ್ ಥರ ಆಗೋಗ್ಬಿಡುತ್ತೆ. ಅಥವಾ ಇಲ್ಲಿಗೆ ಒಂದು ಇನ್ನೊಂದು ಸಪ್ರೇಟಾಗಿ ಗೋಡೆ ಹಾಕ್ಕೊಂಡ್ರೆ ಸಿಂಗಲ್ ರೂಮ್ ಥರ ಆಗೋಗ್ಬಿಡುತ್ತೆ. ಇಷ್ಟು ಈ ಮನೆ ಡೀಟೇಲ್ಸ್ ಆಯಿತು. ಗ್ರೌಂಡ್ ಫ್ಲೋರಿಂದಲೇ ನಿಮಗೆ ಲಿಫ್ಟ್ ಆಕ್ಸೆಸ್ ಇದೆ. ನೋಡ್ತಾ ಇರ್ಬೋದು ವಾಲ್ ಕ್ಲಾಡಿಂಗ್ ಎಲ್ಲ ಇಲ್ಲೂ ಕೂಡ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ತುಂಬ ಎಲಿಗೆಂಟ್ ಆಗಿದೆ, ವಾವ್ ಅನ್ಬೋದು ಆ ಥರ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊತ್ತು ಈ ಮನೆ ಡೀಟೇಲ್ಸ್ ಎಲ್ಲ. ಸೊ ಎಂಡ್ ಟು ಎಂಡ್ ಮನೆ ತೋರಿಸಿದ್ದೀನಿ, ಹಾಗೆ ಸಾಧ್ಯವಾದಷ್ಟು ಮನೆ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಈ ಒಂದು ಪ್ರಾಪರ್ಟಿ RR ನಗರದಲ್ಲಿ ಒಂದು ಒಳ್ಳೆ ಪ್ರಾಮಿನೆಂಟ್ ಏರಿಯಾದಲ್ಲಿ ಇದೆ, ಒಳ್ಳೆ ಲ್ಯಾವಿಶ್ ಆಗಿದೆ ಮನೆ. ಯಾರಿಗಾದರೂ ಪ್ರಾಪರ್ಟಿ ಇಷ್ಟ ಆಯಿತು, ಸೈಟ್ ವಿಸಿಟ್ ಮಾಡಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಬರ್ಬೋದು, ಸೈಟ್ ವಿಸಿಟ್ ಮಾಡ್ಬೋದು. ನೆಗೋಷಿಯೇಷನ್ನು ಡೈರೆಕ್ಟ್ ಓನರ್ನೇ ಮೀಟ್ ಮಾಡಿಸ್ತೀವಿ. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಸೇಲ್ ಇತ್ತು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟೊತ್ತವರೆಗೂ ಸೂರು ಪ್ರಾಪರ್ಟೀಸ್ ವಾಚ್ ಮಾಡಿದ್ದಕ್ಕೋಸ್ಕರ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವಿಡಿಯೋಗಳು ಮುಂದೇನು ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೂರು ಪ್ರಾಪರ್ಟೀಸ್. ಪ್ಲೀಸ್ ಸಬ್ಸ್ಕ್ರೈಬ್.